ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ರೈತರ ಜೀವನಾಡಿಗಳಾಗಿರೋ ಡ್ಯಾಮ್ಗಳಿಗೆ ಜೀವ ಕಳೆ ಬರ್ತಾ ಇದೆ. ಡ್ಯಾಮ್ಗಳು ಭರ್ತಿಯಾಗ್ತಾ ಇದೆ. ಮಲೆನಾಡಿನಲ್ಲಿ ಆರ್ಭಟಿಸ್ತಾ ಇರೋ ವರುಣನಿಂದಾಗಿ ತುಂಗಾ ಡ್ಯಾಮ್ ತುಂಬಿದೆ. ಇತ್ತ ಆಲಮಟ್ಟಿ ಡ್ಯಾಮ್ನಲ್ಲಿ ಒಳಹರಿವು ಹೆಚ್ಚಳ ಆಗಿರೋದ್ರಿಂದ ಭೂತನಾಳ ಕೆರೆಗೆ ಜೀವ ಕಳೆ ಬಂದಿದೆ. ಮಲೆನಾಡಿನ ಮಳೆಗೆ ತುಂಬಿದ ತುಂಗಾ ಡ್ಯಾಮ್. ವರುಣನ ಆರ್ಭಟಕ್ಕೆ ಮಲೆನಾಡು ಮಳೆನಾಡಾಗಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಗಾಜನೂರು ಬಳಿ ಇರೋ ತುಂಗಾ ಜಲಾಶಯ ಭರ್ತಿಯಾಗಿದೆ. ಡ್ಯಾಮ್ ತುಂಬಿರೋದ್ರಿಂದ 21 ಗೇಟ್ಗಳನ್ನ ಓಪನ್ ಮಾಡಿ ನೀರು ಹೊರಬಿಡಲಾಗಿದೆ. ನಿರಂತರ ಮಳೆಯಿಂದಾಗಿ 3.24 ಟಿಎಂಸಿ ಸಾಮರ್ಥ್ಯದ ಡ್ಯಾಮ್ ಭರ್ತಿಯಾಗಿದೆ. ಜಲಾಶಯಕ್ಕೆ ಸುಮಾರು 32,782 ಕ್ಯೂಸೆಕ್ ನೀರು ಒಳಹರಿವಿದೆ. ಅಷ್ಟೇ ಪ್ರಮಾಣದ ನೀರನ್ನ ಕೂಡ ತುಂಗಾ ನದಿಗೆ ಬಿಡಲಾಗಿದೆ. ರಾಜ್ಯದಲ್ಲಿಯೇ ಮೊದಲು ತುಂಬುವ ಡ್ಯಾಮ್ ಎಂಬ ಖ್ಯಾತಿ ಪಡೆದಿರೋ ತುಂಗಾ ಜಲಾಶಯ ಶಿವಮೊಗ್ಗ ನಗರದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುತ್ತೆ. ಆಲಮಟ್ಟಿ ಡ್ಯಾಂನಿಂದಾಗಿ ಭೂತನಾಳ ಕೆರೆಗೆ ಜೀವ ಕಳೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಇದರಿಂದ ಬೇಸಿಗೆಯಲ್ಲಿ ಬರಿದಾಗಿದ್ದ ಭೂತನಾಳ ಕೆರೆಗೆ ಜೀವ ಕಳೆ ಬಂದಿದೆ. ಆಲಮಟ್ಟಿ ಜಲಾಶಯದಿಂದ ಸುಮಾರು 322 ಎಕರೆ ಪ್ರದೇಶ ವಿಸ್ತೀರ್ಣ ಇರೋ ಭೂತನಾಳ ಕೆರೆಗೆ ನೀರನ್ನ ಹರಿಸಿದ್ದು ಬಹುತೇಕ ಭರ್ತಿಯಾಗಿದೆ. ನಗರದ 5 ವಾರ್ಡ್ಗಳಿಗೆ ಭೂತನಾಳ ಕೆರೆಯಿಂದ ಕುಡಿಯುವ ನೀರಿನ ಯೋಜನೆ ಮಾಡಲಾಗಿದೆ. ಸುಂಡಿ ಫಾಲ್ಸ್ನಲ್ಲಿ ಪ್ರವಾಸಿಗರು ಫುಲ್ ಖುಷ್. ಇತ್ತ ಗಡಿ ಭಾಗದಲ್ಲಿರೋ ಭೋರ್ಗರೆಯುತ್ತಿರೋ ಸುಂಡಿ ಫಾಲ್ಸ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಜಿಲ್ಲೆಯಲ್ಲಿ 30 ಕಿಲೋಮೀಟರ್ ದೂರದಲ್ಲಿರೋ ಸುಂಡಿ ಫಾಲ್ಸ್ 50 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಜಲಪಾತ ನೋಡೋಕೆ ಪ್ರತಿಯೊಬ್ಬರಿಗೂ 20 ರೂಪಾಯಿ ಟಿಕೆಟ್ ವ್ಯವಸ್ಥೆ ಮಾಡಲಾಗಿದೆ. ಕಾಡಿನೊಳಗಿರೋ ಫಾಲ್ಸ್ ಕೆಳಗೆ ಪ್ರವಾಸಿಗರು ಮೈಯೊಡ್ಡಿ ಕುಣಿದು ಕುಪ್ಪಳಿಸ್ತಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಬೆಳಗಾವಿ ಸೇರಿ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದು ಯಾವುದೇ ತೊಂದರೆ ಆಗದಂತೆ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ. ಒಟ್ನಲ್ಲಿ ಮಳೆಯಿಂದಾಗಿ ಡ್ಯಾಂಗಳು ಭರ್ತಿಯಾಗ್ತಿದ್ರೆ ಜಲಪಾತಗಳು ಹಾಲ್ನೊರೆಯಂತೆ ಧುಮ್ಮಿಕ್ತಾ ಇವೆ. ಜಲಾಶಯಗಳು ತುಂಬ್ತಾ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ನೀರಿಗಾಗಿ ಪರದಾಡಿದ್ದ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ದಾರಿಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.